ಒಂದು ಅಡಿಕೆ ಮರ ನಮಗೆ ₹1000 ಆದಾಯ ಕೊಡುತ್ತೆ. ಅದನ್ನ ನಾವು ಯಾವ ರೀತಿ ಪೋಷಣೆ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಇದ್ರ ಬಗ್ಗೆ ನಾನು ವಿಶೇಷವಾಗಿ ಮಾಹಿತಿ ಕೊಡ್ತೀನಿ ಬನ್ನಿ. ಇದನ್ನ ಬಳಸೋದ್ರಿಂದ ಒಂದು ಮರಕ್ಕೆ ನಿಮಗೆ 10ರಿಂದ 15 ರೂಪಾಯಿ ನಿಮಗೆ ಖರ್ಚಾಗುತ್ತೆ ಅಷ್ಟೇ. ಆದ್ರೆ ನಾವು ಫಲ ಎಷ್ಟು ಸಾವಿರ ತಗೊಳ್ತೀವಲ್ವಾ? ಮದ್ವೆಗೆ ಹೋಗ್ತೀವಿ ಅನ್ಕೊಳ್ಳಿ, ಆ ಮದ್ವೆಯಲ್ಲಿ ನಮಗೆ ಅನ್ನ ಸಾಂಬಾರ್ ಕೊಟ್ರೆ ಇನ್ನೇನು ಕೊಡದೆ ಹೋದಾಗ ಏನಾಗುತ್ತೆ, ಅಷ್ಟು ನಮಗೆ ಖುಷಿ ಕೊಡಲ್ಲ. ಅನ್ನ ಸಾಂಬಾರ್ ಅಲ್ಲದೆ ಸೈಡ್ಸ್ ಮಾತ್ರ ಹೆಸರುಬೇಳೆ ಉಪ್ಪಿನಕಾಯಿ ಅಷ್ಟು ಮಾತ್ರ ಕೊಟ್ಟು ಅನ್ನ ಸಾಂಬಾರ್ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಸಹ ನಮಗೆ ಪೌಷ್ಟಿಕತೆ ಕೊಡಲ್ಲ. ಅದೇ ತರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮರಗಳಿಗೂ ಅಷ್ಟೇ, ದನದ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಷ್ಟೇ ಕೊಟ್ಬಿಟ್ಟು ನನಗೆ ಫಲವತ್ತತೆ ಕೊಡು, ಫಲ ಕೊಡು ಅಂತ ಅಂದ್ರೆ ಖಂಡಿತ ಆಗಲ್ಲ. ಅದಕ್ಕೆ ಬೇಕಾಗುವಂತಹ ಒಂದು 16 ನ್ಯೂಟ್ರೆಂಟ್ಗಳನ್ನ ನಾವು ಕೊಡ್ತಾ ಹೋಗ್ಬೇಕು. ಅವಾಗಲೇ ಇವಾಗ ನಾನು ಚೆನ್ನಾಗಿ ತಿಂತೀನಪ್ಪ ಅಂತ ಬಾದಾಮಿನೇ ಹೊಟ್ಟೆ ತುಂಬ ತಿಂದಾಗ ಏನಾಗುತ್ತೆ, ಅಥವಾ ಚೆನ್ನಾಗಿ ಹಾಲು ಕುಡಿತೀನಪ್ಪ ಅಂತ ಹಾಲು ಕುಡಿದ್ರೇ ಏನಾಗುತ್ತೆ, ಇದು ಯಾವುದು ವರ್ಕೌಟ್ ಆಗಲ್ಲ. ಅದಕ್ಕೆ ನಮಗೆ 16 ನ್ಯೂಟ್ರೆಂಟ್ಗಳನ್ನು ಒಳಗೊಂಡಂತಹ ಈ ಒಂದು ಲಿಕ್ವಿಡ್ ಬಳಸಿದ್ರೆ ನಿಮ್ಮ ಮರಗಳು ಫಲವತ್ತತೆಯಿಂದ ಕೂಡಿರುತ್ತೆ, ಜೊತೆಗೆ ಒಳ್ಳೆ ಫಲನ ಕೊಡುತ್ತೆ. ಸರ್, ಈ ಒಂದು ಲಿಕ್ವಿಡ್ ಬೆಸ್ಟ್ ಪ್ರೈಸ್ ನಲ್ಲಿ ನಿಮಗೆ ಸಿಗ್ತಾ ಇದೆ, ಮಾಡಿ ಒಳ್ಳೆ ಪ್ರೈಸ್ಗೆ ಉಚಿತವಾಗಿ ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ.